ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಗ್ರಹಣ ಇರೋದ್ರಿಂದ ನಮ್ಮ ರಾಶಿ ಫಲದಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ? ಯಾವ ರಾಶಿಗೆ ಶುಭ ಮತ್ತು ಯಾವ ರಾಶಿಗೆ ಅಶುಭ? ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಹಿರಿಯರ ಪ್ರಾರ್ಥನೆ, ಪೂಜೆ ಪುರಸ್ಕಾರಗಳಿಗೆ ಬಹಳ ಶ್ರೇಷ್ಠವಾದದ್ದು. ಯಾವ ಸಮಯದ ಒಳಗೆ ಆಹಾರವನ್ನ ಸ್ವೀಕರಿಸಬೇಕು? ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಗ್ರಹಣ ಬಂತಂದ್ರೆ ಉಪವಾಸ ಮಾಡ್ತೀವಿ, ಆ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಏನಾದ್ರೂ ಇರುತ್ತಾ? ವಿವಾಹಗಳಾಗಲ್ಲ, ಇಂಪ್ರೂವ್ಮೆಂಟ್ ಇರೋದಿಲ್ಲ, ಮಕ್ಕಳ ಜನರೇಷನ್ ಇರೋದಿಲ್ಲ. ಇದಕ್ಕೆಲ್ಲವೂ ಪಿತೃದೋಷನೇ ಕಾರಣ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಗುರುಜಿ, ಯಾವ ರಾಶಿಯಲ್ಲಿ ಶುಭ ಇದೆ, ಯಾವ ರಾಶಿಯಲ್ಲಿ ಅಶುಭ ಇದೆ? ಧನುರ್ ರಾಶಿವರೆಗೆ ಮತ್ತೆ ಅದ್ರ ಜೊತೆಗೆ ಮೇಷರಾಶಿವರೆಗೆ, ಕರ್ಕಾಟಕ ರಾಶಿ ಮತ್ತೆ ಸಿಂಹ ರಾಶಿವರೆಗೆನೆ ಸ್ವಲ್ಪ ಪ್ರಾಬ್ಲಮ್ ಇರುವಂತದ್ದು. ವಿದ್ಯಾರ್ಥಿಗಳಿಗೆ ಬಹಳ ಹುಷಾರಾಗಿರ್ಬೇಕು. ವಾಹನಗಳಲ್ಲಿ ಹುಷಾರಾಗಿ ಓಡಾಡ್ಬೇಕು. ಒಂದು 15 ದಿನ ದುಡ್ಡು ಕಳ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗುರುಜಿ, ಭೀಮನ ಅಮಾವಾಸ್ಯೆ ಅನ್ನೋದು ಒಂದು ಶುಭ ದಿನ ಅಥವಾ ಶುಭ ಸಮಾಚಾರ ಅಂತ ಅನ್ಕೊಂಡ್ರೆ, ಇನ್ನೊಂದು ಕಡೆ ಅದೇ ದಿನ ಗ್ರಹಣ ಸಂಭವಿಸ್ತಾ ಇದೆ. ಹೌದು. ಏನ್ ಹೇಳ್ತೀರಾ ಗುರುಜಿ ಗ್ರಹಣದ ಬಗ್ಗೆ? ನೋಡಿ, ಎಲ್ಲರೂ ಒಂದಷ್ಟು ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಇದೇನಪ್ಪಾ, ನಮ್ಗೆ ಶ್ರಾವಣ ಮಾಸ ಮೊದಲನೇ ಹಬ್ಬನೇ ಈ ಭೀಮನ ಅಮಾವಾಸ್ಯೆ, ಈ ದಿನನೇ ಗ್ರಹಣ ಸಂಭವಿಸ್ತಾ ಇದೆಯಲ್ಲ, ಏನು ಸರಿ ಇದೆಯಾ ಇಲ್ವೋ? ಸೊ ಈ ತರದ ಒಂದಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇರುವಂತದ್ದು ನಾವು ನೋಡ್ತಾ ಇದೀವಿ. ಆದ್ರೆ ಈ ಗ್ರಹಣಗಳು ಏನು ಬರುತ್ತೆ, ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ, ಇದು ಒಂದಷ್ಟು ಖಗೋಳ ಶಾಸ್ತ್ರದಲ್ಲಿ ನಾವು ನೋಡಕ್ ಹೋದ್ರೆ ಒಂದಷ್ಟು ಸರ್ವೇ ಸಾಮಾನ್ಯವಾಗಿ ಪ್ರಕ್ರಿಯೆಗಳು ನಡೆಯುವಂಥದ್ದು ಇರುತ್ತೆ. ಹಾಗಾಗಿ ಗ್ರಹಣದ ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ನಮಗೆ ಭಾರತಕ್ಕೆ ಕಾಣಿಸ್ಕೊಂತ ಇಲ್ಲ ಒಂದು ಮೊದಲಿಗೆ ವಿಚಾರದಲ್ಲಿ. ಹಾಗಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಗ್ರಹಣದ ಆಚರಣೆ ಇಲ್ಲ ಅನ್ನುವಂಥದ್ದೆಲ್ಲ, ಅಥವಾ ಅದರ ಪರಿಣಾಮ ಬೀಳಲ್ಲ ಅನ್ನೋದಲ್ಲ, ಅದರ ಸೂತಕದ ಪ್ರಭಾವ ಇರೋದಿಲ್ಲ. ಹಾಗಾಗಿ ಭೀಮನ ಅಮಾವಾಸ್ಯೆ ಯಾರೆಲ್ಲ ಮಾಡ್ತಾ ಇದ್ದಾರ ಅದಕ್ಕೇನು ಈ ಗ್ರಹಣದ ಪ್ರಭಾವ ಬೀಳುವಂತ ಸಾಧ್ಯತೆಗಳು ಇರೋದಿಲ್ಲ. ಗುರುಜಿ, ಭೀಮನ ಅಮಾವಾಸ್ಯೆ ದಿನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ. ಈ ಹಿಂದೆ ಗ್ರಹಣ ಅಂತಂದ್ರೆ ದೇವಸ್ಥಾನಗಳ ಬಾಗಿಲು ತೆಗೆಯೋದಿಲ್ಲ, ಪವಿತ್ರವಾದ ಕೆಲಸ ಯಾವುದು ಮಾಡೋದಿಲ್ಲ. ಈಗ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಒಂದಿಷ್ಟು ಗೊಂದಲ ಇರುತ್ತೆ. ಗ್ರಹಣ ಇದೆ, ನಾವು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು, ಯಾವ ಸಮಯದಲ್ಲಿ ಗ್ರಹಣ ಇರುತ್ತೆ, ಅದನ್ನ ನಾವು ಆಚರಿಸ್ಬೇಕಾ ಬೇಡವಾ, ಇಲ್ಲಿ ಗೋಚರ ಆಗಿಲ್ಲ ಅಂದ್ರೂ ಕೂಡ ಆಚರಣೆ ಮಾಡ್ಬೇಕಾ ಅಂತ ಒಂದಿಷ್ಟು ಜನ ಪ್ರಶ್ನೆ ಇದೆ. ಏನ್ ಹೇಳ್ತೀರಾ? ನೋಡಿ, ಸಾಮಾನ್ಯವಾಗಿ ಗ್ರಹಣ ಎಷ್ಟೊತ್ತಿಗೆ ಸಂಭವಿಸ್ತಾ ಇದೆ, ಮತ್ತೆ ಆ ಗ್ರಹಣ ಮುಗಿಯೋದು ಎಷ್ಟೊತ್ತು, ಪ್ರಾರಂಭ ಎಷ್ಟೊತ್ತಿಗಾಗುತ್ತೆ, ಇದನ್ನ ತಿಳ್ಕೊಂಡ್ಬಿಟ್ರೆ ನಮಗೆ ಈ ಹಬ್ಬದ ಆಚರಣೆ ಹೇಗೆ ಮಾಡೋದು ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ಚಂದ್ರಗ್ರಹಣ ರಾತ್ರಿ ಕಾಲ ಸಂಭವಿಸುವಂಥದ್ದು ಇರುತ್ತೆ. ಸೂರ್ಯಗ್ರಹಣ ನಮಗೆ ಬೆಳಗಿನ ಜಾವ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನ ನಾವು ಕೇತುಗ್ರಸ್ತ ಸೂರ್ಯಗ್ರಹಣ ಅಂತ ಹೇಳ್ತೀವಿ. ಚಂದ್ರಗ್ರಹಣ ಹಿಡಿದಾಗ ಅದನ್ನ ನಾವು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಇರುತ್ತೆ. ಅದರದ್ದೇ ಆದಂತಹ ಒಂದಷ್ಟು ಹೆಸರುಗಳನ್ನ ಆ ಗ್ರಹಣದ ಆಧಾರದ ಮೇಲೆ ನಾವು ಸಮಯದ ಮೇಲೆ ಹೆಸರುಗಳನ್ನ ಇಡುವಂಥದ್ದು ಇರುತ್ತೆ. ಆದರೆ ಈ ಆಗಸ್ಟ್ 12ನೇ ತಾರೀಕು ಸಂಭವಿಸ್ತಾ ಇರುವಂತಹದ್ದು ರಾತ್ರಿ ಕಾಲದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಸೊ ಹಾಗಾಗಿ ರಾತ್ರಿ ಕಾಲದಲ್ಲಿ ಆಚರಣೆ ಅಂತ ಅಲ್ಲಿ ಬರೋದಿಲ್ಲ, ಎಲ್ಲ ಮಲಗಿರ್ತಾರೆ. ಹಾಗಾಗಿ ಬೆಳಗಿನ ಜಾವ ಏನಿರುತ್ತೆ, ಗ್ರಹಣ ಆದ್ಮೇಲೆ ಏನೆಲ್ಲ ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳುತ್ತೆ, ಅಂತವರು ಒಂದಷ್ಟು ಪೂಜೆ ಜಪ ಅಥವಾ ಒಂದಷ್ಟು ಏನಾದರೂ ದಾನ ಕೊಡುವಂಥದ್ದು ಬಹಳ ಅಗತ್ಯ ಇರುವಂಥದ್ದು ಇದೆ. ಹಾಗಾಗಿ ಕೆಲವರು ಆಚರಣೆ ಮಾಡುವಂತ ಪದ್ಧತಿಗಳನ್ನ ನಾವು ನೋಡಕ್ ಹೋದ್ರೆ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಹೊರತುಪಡಿಸಿದ್ರೆ ಆಧ್ಯಾತ್ಮಿಕವಾಗಿ ಒಂದಷ್ಟು ಸಾಧಕರಿಗೆ ಉಪಯೋಗ ಬರುವಂತದ್ದಾಗಿರುತ್ತೆ. ಸಾಮಾನ್ಯವಾಗಿ ಗ್ರಹಣದ ಟೈಮಲ್ಲಿ ಮೂಢನಂಬಿಕೆಗಳಲ್ಲಿ ಮಕ್ಕಳನ್ನ ಭೂಮಿಯಲ್ಲಿ ಹೂತಿಡುವಂಥದ್ದು ಪದ್ಧತಿಗಳನ್ನ ನಾವು ನೋಡಿದ್ದೀವಿ ಹಿಂದೆನು. ಸೊ ಆ ತರದ್ದೊಂದಷ್ಟು ಮೂಢನಂಬಿಕೆಗಳನ್ನ ಈಗಲೂ ಒಂದಷ್ಟು ಹಳ್ಳಿ ಕಡೆ ನಡೆಸ್ಕೊಂಡು ಹೋಗ್ತಾ ಇರೋಂಥದ್ದು ನಾವು ನೋಡ್ತೇವೆ. ಅವೆಲ್ಲ ನಿಷಿದ್ಧ ಮಾಡಬೇಕು. ಮತ್ತೆ ಅದರ ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಹೆಚ್ಚು ಹಿರಿಯರ ಪ್ರಾರ್ಥನೆ, ಪೂಜೆ ಪುನಸ್ಕಾರಗಳಿಗೆ ಬಹಳ ಶ್ರೇಷ್ಠವಾದಂಥದ್ದು. ಯಾಕಂತ ಹೇಳಿದ್ರೆ ಸೂರ್ಯಗ್ರಹಣ ಅಂತ ಹೇಳಿದ ತಕ್ಷಣನೇ ಸೂರ್ಯ ಪಿತೃಕಾರಕ ಅಂತ ಹೇಳ್ತೀವಿ, ಆತ್ಮಕಾರಕ, ಮತ್ತೆ ಅದ್ರ ಜೊತೆಗೆ ಆರೋಗ್ಯಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಹಿರಿಯರ ಒಂದಷ್ಟು ಪೂಜೆ ತರ್ಪಣಗಳು, ಹಿರಿಯರು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ರಾತ್ರಿ ಆಗಿರೋದ್ರಿಂದ ಹಿರಿಯರದ್ದು ತರ್ಪಣ ಕೊಡೋದಕ್ಕೂ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಸತಿ ಬಂದಿರುವಂತಹ ಗ್ರಹಣ ಏನಿದೆ, ಸೂರ್ಯಗ್ರಹಣ, ಇದು ಸಾಧಕರಿಗೆ ಜಪ ಮಾಡುವಂಥವ್ರು ಯಾರಿರ್ತಾರೆ
ಅಥವಾ ಮಂತ್ರ ಜಪವನ್ನ ಸಿದ್ಧಿ ಮಾಡ್ಕೊಳ್ಳುವಂಥವ್ರು ಯಾರಿರ್ತಾರೆ, ಅಥವಾ ಅಥರ್ಣ ವೇದದಲ್ಲಿ ಯಾರಾದ್ರೂ ಸಾಧಕರಿರ್ತಾರೆ. ಅಂದ್ರೆ ಈ ಅಥರ್ಣ ವೇದದಲ್ಲಿ ಅಂತ ಹೇಳಿದ್ರೆ ಈ ಬ್ಲಾಕ್ ಮ್ಯಾಜಿಕ್ ಮಾಟ ಮಂತ್ರಗಳು, ಈ ಕೆಲವೊಂದೆಲ್ಲ ಪ್ರಯೋಗಗಳು ಮಾಡುವಂಥದ್ದು ಇಂಥದ್ದೆಲ್ಲ ಇರುತ್ತಲ್ವಾ, ಅಂಥವ್ರಿಗೆ ಈ ಗ್ರಹಣ ಏನಿದೆ ಬಹಳ ಶ್ರೇಷ್ಠವಾದಂತಹದ್ದು, ಒಂದಷ್ಟು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳಿಗೆ, ಜನಗಳಿಗೆ ಈ ವರ್ಷದ ಈ ಕೊನೆಯ ಸೂರ್ಯಗ್ರಹಣ ಏನಿದೆ ಅಷ್ಟು ಪರಿಣಾಮ ಬೀಳುವಂತ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಆಚರಣೆ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ನಮಗೆ ಇಡೀ ನವೋಮಂಡಲದಲ್ಲಿ ಸೂರ್ಯಗ್ರಹಣ ನಮಗೆ ಆರೋಗ್ಯಕಾರಕ, ಮತ್ತೆ ನಮಗೆ ಬಿಸಿಲು ಮತ್ತೆ ಬೆಳಕಿಲ್ಲ ಅಂತ ಹೇಳಿದ್ರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ, ಅನಾರೋಗ್ಯಕ್ಕೆ ಒಳಗಾಗುವಂತದ್ದಿರುತ್ತೆ. ಹಾಗಾಗಿ ನಮ್ಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಬಾರ್ದು, ಪಿತೃದೋಷಗಳು ಬರಬಾರ್ದು ಅನ್ನುವಂಥದ್ದು, ಮತ್ತೆ ಕೆಲವೊಂದು ರಾಶಿಗಳ ಪರಿಣಾಮ ಬೀಳೋದ್ರಿಂದ ಒಂದಷ್ಟು ಗ್ರಹದ ಆಚರಣೆ ಮತ್ತೆ ಒಂದಷ್ಟು ಗ್ರಹಣದ ಒಂದಷ್ಟು ನಿಯಮಗಳನ್ನ ಫಾಲೋ ಅಪ್ ಮಾಡಿದ್ರೆ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ. ಇನ್ನು ಈ ಕೆಲವೊಂದು ಸಮಯದಲ್ಲಿ ನಾವು ಗ್ರಹಣ ಬಂತಂದ್ರೆ ಉಪವಾಸ ಮಾಡ್ತೀವಿ, ಇಲ್ಲ ಆಹಾರವನ್ನ ಬೇಗ ಸೇವಿಸುವಂತ ಕೆಲಸ ಮಾಡ್ತೀವಿ. ಆ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಏನಾದ್ರೂ ಇರುತ್ತಾ? ಇದ್ರೆ ಯಾವ ಸಮಯದ ಒಳಗೆ ಆಹಾರವನ್ನ ಸ್ವೀಕರಿಸಬೇಕು ಗುರೂಜಿ? ನೋಡಿ, ಪ್ರತಿ ಗ್ರಹಣದ ಸಂದರ್ಭದಲ್ಲಿ ನಾನು ಹಿಂದೆನೂ ಮಾತನಾಡುವಾಗ ಹೇಳ್ತಾ ಇರ್ತೇನೆ ಯಾವಾಗ್ಲೂ ಅಷ್ಟೇ. ನೋಡಿ, ಎಲ್ಲ ಕೆಲವರು ಈ ಗ್ರಹಣದ ವಿಚಾರದಲ್ಲಿ ನಾವು ನೋಡಿದ್ರೆ ಗ್ರಹಣದ ಟೈಮಲ್ಲಿ ಊಟ ಮಾಡಿದ್ರೆ ಏನಾಗುತ್ತೆ ಅಂತಾನು ಮಾಡಿದ್ದಾರೆ. ಸೊ ಇಲ್ಲಿ ಮಾಡ್ಲೇಬಾರ್ದು ಅನ್ನುವಂಥದ್ದು ಹಿರಿಯರು ಮಾಡಿರುವಂತ ಪದ್ಧತಿಗಳು ಏನಪ್ಪಾ ಅಂದ್ರೆ ಜೀರ್ಣ ಆಗುದಿಲ್ಲ, ಜೀರ್ಣ ಶಕ್ತಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕಾರಣ ಈ ಗ್ರಹಣದ ಟೈಮಲ್ಲಿ ಊಟ ಮಾಡಬಾರ್ದು ಅನ್ನುವಂಥದ್ದು. ಸೊ ಅದನ್ನ ಒಂದಷ್ಟು ಹಿಂದಿನ ಕಾಲದಲ್ಲಿ ನಿಯಮಗಳು ಹೀಗೆ ಇರಬೇಕು, ಕಟ್ಟುನಿಟ್ಟಾಗಿ ಆಚರಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಗ್ರಹಣದ ಟೈಮಲ್ಲಿ ಊಟ ಮಾಡಲೇಬಾರ್ದು, ಇದೆಲ್ಲ ತೊಂದರೆ ಆಗುತ್ತೆ ಅನ್ನುವಂಥದ್ದು ಒಂದಷ್ಟು ನಿಯಮಗಳು ಬಂದಿದೆ. ಆದ್ರೆ ಶಾಸ್ತ್ರ ಏನಿದೆ ಅದು ಮೂಲಕ ಈ ವಿಚಾರ ಅಂತ ನಾವು ನೋಡಕ್ ಹೋದ್ರೆ ಅದು ಜೀರ್ಣ ಶಕ್ತಿಗೆ ತೊಂದರೆ ಆಗುತ್ತೆ ಅಂತ. ಹಾಗಾಗಿ ಗ್ರಹಣ ಸಂಭವಿಸ್ತಾ ಇದೆ, ಆದ್ರೆ ಗ್ರಹಣದ ಛಾಯೆ ನಮ್ಮ ಭಾರತಕ್ಕೆ ಬೀಳ್ತಾ ಇಲ್ಲ. ಆದ್ರೆ ಊಟದ ಪದ್ಧತಿಯನ್ನು ಆಚರಣೆ ಮಾಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಗ್ರಹಣ ಸಂಭವಿಸ್ತಾ ಇರುವಂತದ್ದು ರಾತ್ರಿ 9 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ 9 ಗಂಟೆ ಅಂದ್ರೆ ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ಸೇವನೆ ಮಾಡಬೇಕು. ಕೆಲವರೆಲ್ಲ 6 ಗಂಟೆ ಅಷ್ಟೊತ್ತಿಗೆ ಒಂದು ಆಹಾರ ಪದ್ಧತಿ ಇರುತ್ತೆ ಕೆಲವು ಮನೆಗಳಲ್ಲಿ. ಕೆಲವು ಮನೆಗಳಲ್ಲಿ ಏನಾಗುತ್ತೆ 10 ಗಂಟೆ ಆದ್ರೂ ಊಟ ಮಾಡಲ್ಲ. ಅಂತವ್ರು ಏನ್ ಮಾಡ್ಕೋಬೇಕು, ಈ 9 ಗಂಟೆ 4 ನಿಮಿಷದ ಮುಂಚಿತವಾಗಿ ಒಂದು 3-4 ಗಂಟೆ ಮುಂಚಿತವಾಗಿ ಆಹಾರವನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆಹಾರದ ಪದ್ಧತಿಗಳು ಅಷ್ಟೇ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಜೀರ್ಣ ಶಕ್ತಿಗೂ ಅದಷ್ಟು ಪ್ರಾಬ್ಲಮ್ ಕೊಡುವಂತದ್ದು ಇರುತ್ತೆ. ರಾತ್ರಿ ಕಾಲ ಆಲ್ಮೋಸ್ಟ್ ಬಹಳಷ್ಟು ಆಹಾರ ವಿಚಾರದಲ್ಲಿ ನಾವು ನೋಡಕೋದ್ರೆ ಈಗಿನ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಕಟ್ನಿಟ್ಟಾಗಿರುವಂತದ್ದು ನಾವು ನೋಡ್ತಾ ಇದ್ವಿ. ಲಘು ಆಹಾರವನ್ನ ತೆಗೆದುಕೊಳ್ಳುವಂತದ್ದು, ಸೊ ಇವೆಲ್ಲವನ್ನ ನೋಡ್ತೀವಿ. ಹಳ್ಳಿ ಕಡೆ ಒಂದಷ್ಟು ಗೊತ್ತಿಲ್ದಿರುವಂತವ್ರಿಗೆ ಇದು ಆಚರಣೆ ಮಾಡಬೇಕು. ಸೊ ಗ್ರಹಣ ಬೇರೆ ಇದೆ, ಮತ್ತೆ ಅದ್ರ ಜೊತೆಗೆ ಅಮಾವಾಸ್ಯೆ ಪ್ರಭಾವ ಬೇರೆ ಇರೋದ್ರಿಂದ ಆಹಾರದ ಪದ್ಧತಿಯನ್ನ ಸಾತ್ವಿಕ ಅಂತ ಹೇಳಿದ್ರೆ ಸಸ್ಯಾಹಾರವನ್ನ ಆಹಾರ ಪದ್ಧತಿಯನ್ನ ತೆಗೆದುಕೊಳ್ಳೋದು ಅಗತ್ಯ ಇರುತ್ತೆ. ಖಂಡಿತ. ಇನ್ನು ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಮನೆಯಲ್ಲಿ, ಅಥವಾ ಮನೆಯಲ್ಲಿ ಮಕ್ಕಳು ಇರ್ತಾರೆ ಗುರೂಜಿ, ಅವ್ರಿಗೇನಾದ್ರೂ ವಿಶೇಷವಾದಂತಹ ಏನು ಒಂದು ಕಾಳಜಿನ ವಹಿಸ್ಬೇಕಾ? ಯಾಕಂತಂದ್ರೆ ಗ್ರಹಣ ಇದೆ, ಜೊತೆಗೆ ಅಮಾವಾಸ್ಯೆ ಬೇರೆ ಇರುತ್ತೆ. ಹಾಗಾಗಿ ಗುರೂಜಿ ನೋಡಿ, ಯಾವುದೇ ಒಂದು ಗ್ರಹಣ ಅಥವಾ ಗ್ರಹ ಬದಲಾವಣೆ ಆದಾಗ ಅದರ ಪರಿಣಾಮ ಪ್ರತಿ ರಾಶಿಗಳ ಮೇಲೇನೂ ಪ್ರಭಾವ ಬೀಳುವಂಥದ್ದಿರುತ್ತೆ. ಹಾಗಾಗಿ ಗ್ರಹಣನೂ ಹಾಗೆ ಒಂದಷ್ಟು ಪ್ರಭಾವ ಬೀಳುವಂಥದ್ದಿರುತ್ತೆ. ಆದ್ರೆ ಇಲ್ಲಿ ಗರ್ಭಿಣಿ ಸ್ತ್ರೀಯರು ಯಾರಿರ್ತಾರೆ ಅಂಥವ್ರಿಗೆ ಇನ್ನು ಆಚೆ ಓಡಾಡ್ಲೇಬಾರದು. ಸೊ ಹಾಗಾಗಿ ಅದರ ನೆರಳು ಬೀಳುತ್ತೆ ಅನ್ನುವಂಥದ್ದು ಏನಿಲ್ಲ. ಯಾಕಂದ್ರೆ ನಮ್ಮ ಭಾರತಕ್ಕೆ ಗೋಚಾರ ಇಲ್ಲದ ಕಾರಣಕ್ಕೆ ಅದರ ಸೂತಕದ ನೆರಳು ಮಗುವಿನ ಮೇಲೆ ಬಿದ್ದಾಗ ಆ ಮಗುವಿನ ಬೆಳವಣಿಗೆ ಮತ್ತೆ ಅಂಗವಿಕಲತೆ, ಬುದ್ಧಿಮಾನ್ಯತೆ ಪ್ರಭಾವ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ಒಂದಷ್ಟು ಆಚರಣೆ ವಿಚಾರದಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಒಂದಷ್ಟು ಗರ್ಭಿಣಿಯರು ಆಚೆ ಓಡಾಡಬಾರ್ದು ಅನ್ನುವಂಥದ್ದು ಇತ್ತು. ಹಾಗಾಗಿ ರಾತ್ರಿ ಆಗಿರೋದ್ರಿಂದ ಆದಷ್ಟು ರಾತ್ರಿ ಹೋಗೋದಕ್ಕಿಂತ ಮನೆಯಲ್ಲೇ ಇರೋದು ಒಳ್ಳೇದು. ಒಂದಷ್ಟು ದರ್ಬೆಯನ್ನು ಹಾಕಿರೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನೀರಲ್ಲಿ ಅಥವಾ ಆಹಾರಗಳು ನೋಡಿ ಬಹಳ ರಾತ್ರಿ ಮಾಡಿರುವಂಥದ್ದು ಬೆಳಗ್ಗೆ ಮಾಡಿ ಉಪಯೋಗಿಸುವಂಥದ್ದಿರುತ್ತೆ. ಆದಷ್ಟು ರಾತ್ರಿಗೆ ಎಷ್ಟು ಬೇಕೋ ಆಹಾರದ ವಿಚಾರದಲ್ಲಿ ಮಾಡಿಟ್ಕೊಂಡು ಅದನ್ನ ಎಲ್ಲ ತೊಳೆದಿಟ್ಟು ಇಡೋದು ಬಹಳ ಮುಖ್ಯವಾಗಿರುತ್ತೆ. ಮತ್ತೆ ನೀರಿಗೆಲ್ಲ ಒಂದ್ ಸ್ವಲ್ಪ ದರ್ಬೆ ಹಾಕೋದು ಒಳ್ಳೇದಿರುತ್ತೆ. ಇನ್ನು ಗರ್ಭಿಣಿಯರು ಆಚರಣೆ ಮಾಡಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೂರ್ಯನ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಮಗುವಿನ ಆರೋಗ್ಯನೂ ಬಹಳ ಅಗತ್ಯ ಇರುತ್ತೆ, ತಾಯಿ ಆರೋಗ್ಯನೂ ಮುಖ್ಯವಾಗಿ ಇಲ್ಲಿರುತ್ತೆ. ಹಾಗಾಗಿ ಆತ ಆರೋಗ್ಯಕಾರಕ ಮತ್ತೆ ಪಿತೃಕಾರಕ. ನಾವು ಇವತ್ತು ಜಾತಕವನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳ ಜಾತಕದಲ್ಲಿ ಪಿತೃದೋಷಗಳು ಇರುತ್ತೆ, ವಿವಾಹಗಳಾಗಲ್ಲ,
ಇಂಪ್ರೂವ್ಮೆಂಟ್ ಇರೋದಿಲ್ಲ, ಮಕ್ಕಳ ಜನರೇಷನ್ ಇರೋದಿಲ್ಲ. ಇದಕ್ಕೆಲ್ಲವೂ ಪಿತೃದೋಷನೇ ಕಾರಣ ಆಗಿರುತ್ತೆ. ಅಂತಹ ಪಿತೃದೋಷಗಳು ಯಾವುದೇ ಮಗುವಿಗೆ ತಟ್ಟಬಾರದು. ಒಂದು ಒಳ್ಳೆ ಮಗು ಜನನ ಆಗ್ಲಿ ಅಂತ ಹೇಳಿ ಒಂದಷ್ಟು ಸೂರ್ಯ ಮಂತ್ರ, ಸೂರ್ಯನ ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ, ಅಥವಾ ಸೂರ್ಯ ಮಂತ್ರಗಳು ಬರುವಂತದ್ದು ಇರುತ್ತೆ, ಅಷ್ಟೋತ್ರಗಳು ಬರುತ್ತೆ, ಗಾಯತ್ರಿ ಮಂತ್ರಗಳು ಬರುತ್ತೆ. ಅದನ್ನ ಪಠನೆ ಮಾಡಿ ಸ್ಮರಣೆ ಮಾಡಿ ಮಲ್ಕೊಳ್ಳೋದು ಬಹಳ ಅಗತ್ಯ ಇರುತ್ತೆ. ಸೊ ಆ ರೀತಿ ಮಾಡೋದ್ರಿಂದನೂ ಗರ್ಭಿಣಿಗೆ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಮತ್ತೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಖಂಡಿತ.